ಸ್ನೇಹಿತರೆ ನಮಸ್ಕಾರ. ನೀವು ಬೆಂಗಳೂರಿನಲ್ಲಿ ಎಷ್ಟೇ ಹೊಸ ಬಡಾವಣೆಗಳನ್ನ ಸುತ್ತಾಡಿದ್ರೂ ಆ ಹಳೆಯ ಕಾಲದ ಆಪ್ತತೆ ಮತ್ತು ಹೊಸ ತಲೆಮಾರಿನ ಭರಾಟೆ ಎರಡು ಅದ್ಭುತವಾಗಿ ಸಂಗಮವಾಗುವ ಜಾಗ ಅಂದ್ರೆ ಅದು ನಮ್ಮ ಕತ್ರಿಗುಪ್ಪೆ. ಬನಶಂಕರಿ ಮತ್ತು ವಿದ್ಯಾಪೀಠದ ನಡುವೆ ರಾಜ ಗಾಂಭೀರ್ಯದಿಂದ ಮಿನುಗುವ ಈ ಪ್ರದೇಶವು ಇವತ್ತು ಕೇವಲ ವಾಸದ ಜಾಗವಾಗಿ ಉಳಿದಿಲ್ಲ. ಇದು ಸ್ವಾದಿಷ್ಟ ಆಹಾರ, ಐತಿಹಾಸಿಕ ನೆನಪುಗಳು ಮತ್ತು ಜನಜಂಗುಳಿಯ ಮಾರುಕಟ್ಟೆಯ ಒಂದು ಶಕ್ತಿ ಕೇಂದ್ರ. ಹೆಸರಿನ ಮಿಸ್ಟರಿ, ಕವಲುದಾರಿಗಳ ಕತ್ರಿ ಮತ್ತು ಗುಪ್ಪೆ. ಕತ್ರಿಗುಪ್ಪೆ ಅನ್ನೋ ಹೆಸರು ಕೇಳಿದ ತಕ್ಷಣ ನಮಗೆ ಏನೋ ಒಂದು ಕುತೂಹಲ ಮೂಡೋದು ಸಹಜ. ಇಲ್ಲಿನ ಹಿರಿಯರ ಪ್ರಕಾರ ಹಿಂದೆ ಈ ಜಾಗದಲ್ಲಿ ಅನೇಕ ಕವಲುದಾರಿಗಳು ಕತ್ತರಿಯಂತೆ ಸಂಧಿಸ್ತಿದ್ವು ಮತ್ತು ಮರಗಿಡಗಳ ಗುಪ್ಪೆಗಳು ಅಥವಾ ರಾಶಿಗಳು ಹೆಚ್ಚಾಗಿದ್ವು. ಹಾಗಾಗಿ ಈ ಪ್ರದೇಶಕ್ಕೆ ಕತ್ರಿ ಗುಪ್ಪೆ ಎಂಬ ಹೆಸರು ಸ್ಥಿರವಾಯಿತು ಎನ್ನಲಾಗ್ತದೆ. 1970ರ ದಶಕದಲ್ಲಿ ಕಲ್ಲುಗುಡ್ಡಗಳಿಂದ ಕೂಡಿದ್ದ ಈ ಜಾಗ ಇವತ್ತು ಬೆಂಗಳೂರಿನ ಮೋಸ್ಟ್ ವಾಂಟೆಡ್ ರೆಸಿಡೆನ್ಷಿಯಲ್ ಹಬ್ ಆಗಿ ಬದಲಾಗಿದೆ. ಸಾಹಸ ಸಿಂಹನ ನೆಲೆ, ವಾಲ್ಮೀಕಿ ನಿಲಯದ ಭವ್ಯ ಪರಂಪರೆ. ಕತ್ರಿಗುಪ್ಪೆ ಅಂದ ತಕ್ಷಣ ಪ್ರತಿಯೊಬ್ಬ ಕನ್ನಡಿಗನ ಎದೆಯಲ್ಲಿ ಮಿಂಚುವ ಹೆಸರು ನಮ್ಮ ಹೆಮ್ಮೆಯ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರದ್ದು. ಇಲ್ಲಿನ ಐಕಾನಿಕ್ ವಾಲ್ಮೀಕಿ ನಿಲಯ ವಿಷ್ಣು ಸರ್ ಅವರ ನಿವಾಸವಾಗಿದ್ದು ಎಂದಿಗೂ ಸಾವಿರಾರು ಅಭಿಮಾನಿಗಳಿಗೆ ಇದು ಕೇವಲ ಮನೆಯಲ್ಲ, ಒಂದು ಪುಣ್ಯ ಕ್ಷೇತ್ರ. ವಿಷ್ಣು ಸರ್ ಅವರು ಇಲ್ಲಿನ ರಸ್ತೆಗಳಲ್ಲಿ ಅತ್ಯಂತ ಸರಳವಾಗಿ ವಾಕ್ ಮಾಡ್ತಿದ್ದ ಆ ದಿನಗಳ ನೆನಪು ಎಂದಿಗೂ ಇಲ್ಲಿನ ಹಳೆಯ ನಿವಾಸಿಗಳ ಎದೆಯಲ್ಲಿ ಹಸಿರಾಗಿದೆ. ಭಕ್ತಿಯ ಪವರ್ ಹೌಸ್, ಪ್ರಸಿದ್ಧ ಇಟಗಿ ಮಾರುತಿ ಮಂದಿರ. ನೀವು ಎಷ್ಟೇ ಒತ್ತಡದಲ್ಲಿದ್ರೂ ಕತ್ರಿಗುಪ್ಪೆಯ ಇಟಗಿ ಮಾರುತಿ ದೇವಸ್ಥಾನಕ್ಕೆ ಬಂದು 5 ನಿಮಿಷ ಕುಳಿತರೆ ಸಾಕು, ಮನಸ್ಸಿಗೆ ಅಪಾರ ನೆಮ್ಮದಿ ಸಿಗುತ್ತೆ. ತುಂಬಾ ಹಳೆಯದಾದ ಮತ್ತು ಪವಾಡಗಳ ದೇವಸ್ಥಾನವೆಂದೇ ಹೆಸರಾಗಿರುವ ಇಲ್ಲಿನ ಹನುಮಂತನ ದರ್ಶನಕ್ಕೆ ಶನಿವಾರದ ಹೊತ್ತು ಕಿಲೋಮೀಟರ್ ಗಟ್ಟಲೆ ಸಾಲಿರುತ್ತದೆ. ಇಲ್ಲಿನ ದೈವಿಕ ಕಂಪನಗಳು ಮತ್ತು ಪ್ರಶಾಂತವಾದ ಗಲ್ಲಿಗಳು ಕತ್ರಿಗುಪ್ಪೆಗೆ ಒಂದು ವಿಶಿಷ್ಟವಾದ ಆಧ್ಯಾತ್ಮಿಕ ಕಳೆಯನ್ನ ನೀಡಿವೆ. ಇದರ ಜೊತೆಗೆ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ವ್ಯಾಪ್ತಿಯ ದೇವಸ್ಥಾನಗಳು ಈ ಪ್ರದೇಶಕ್ಕೆ ದೈವಿಕ ರಕ್ಷಣೆಯ ಕವಚದಂತಿವೆ. ಶಾಪಿಂಗ್ ಅಡ್ಡ, ಕತ್ರಿಗುಪ್ಪೆ ಮುಖ್ಯ ರಸ್ತೆಯ ಅಬ್ಬರ. ಶಾಪಿಂಗ್ ಮಾಡಬೇಕು ಅಂದ್ರೆ ನೀವು ಜಯನಗರ ಅಥವಾ ಗಾಂಧಿ ಬಜಾರ್ಗೆ ಹೋಗ್ಬೇಕಿಲ್ಲ, ಕತ್ರಿಗುಪ್ಪೆ ಮೇನ್ ರೋಡ್ಗೆ ಬಂದರೂ ಸಾಕು. ಬಟ್ಟೆ ಬರೆಗಳಿಂದ ಹಿಡಿದು ಹೈಟೆಕ್ ಎಲೆಕ್ಟ್ರಾನಿಕ್ ವಸ್ತುಗಳವರೆಗೆ ಎಲ್ಲವೂ ಇಲ್ಲಿ ಸಿಗುತ್ತೆ. ಇಲ್ಲಿನ ವಾಟರ್ ಟ್ಯಾಂಕ್ ಬಳಿಯ ಜಂಕ್ಷನ್ ಯಾವಾಗಲೂ ಜನರಿಂದ ಗಿಜ್ಗುಡುತ್ತಿರ್ತದೆ. ವೀಕೆಂಡ್ ನಲ್ಲಿ ಇಲ್ಲಿನ ರಸ್ತೆಗಳಲ್ಲಿ ಓಡಾಡೋದೇ ಒಂದು ಹಬ್ಬದ ಸಂಭ್ರಮ. ಒಂದ್ ಕಡೆ ಬ್ರಾಂಡೆಡ್ ಶೋರೂಮ್ಗಳಿದ್ರೆ ಇನ್ನೊಂದ್ ಕಡೆ ಬೀದಿ ಬದಿಯ ವ್ಯಾಪಾರದ ಭರಾಟೆ ಇಲ್ಲಿನ ವಾಣಿಜ್ಯ ಲವಲವಿಕೆಯನ್ನ ದುಪ್ಪಟ್ಟು ಮಾಡಿದೆ. ಆಹಾರ ಪ್ರಿಯರ ಸ್ವರ್ಗ, ತಿಂಡಿ ತಿನಿಸುಗಳ ಘಮ ಘಮ. ದಕ್ಷಿಣ ಬೆಂಗಳೂರಿನ ರುಚಿ ಅಂದ್ರೆ ಕೇಳಬೇಕಾ? ಕತ್ರಿಗುಪ್ಪೆಯಲ್ಲಿ ಗಲ್ಲಿಗಳಲ್ಲಿ ಸಿಗುವ ಮಸಾಲೆ ಪುರಿ, ಪಾನಿಪುರಿ ಮತ್ತು ಗರಿಗರಿಯಾದ ದೋಸೆಗಳ ಸ್ವಾದ ನಿಮ್ಮನ್ನ ಮತ್ತೆ ಮತ್ತೆ ಇಲ್ಲಿಗೆ ಬರುವಂತೆ ಮಾಡ್ತದೆ. ಇಲ್ಲಿನ ಸಣ್ಣ ಹೋಟೆಲ್ಗಳಲ್ಲಿ ಸಿಗುವ ಫಿಲ್ಟರ್ ಕಾಫಿಯ ಘಮಲಿಗೆ ಮರುಳಾಗದವರಿಲ್ಲ. ಸಂಜೆ ಹೊತ್ತು ಇಲ್ಲಿನ ಬಿಡಿಎ ಕಾಂಪ್ಲೆಕ್ಸ್ ಹತ್ರ ಫ್ರೆಂಡ್ಸ್ ಜೊತೆ ಹರಟೆ ಹೊಡಿತಾ ಬಿಸಿ ಬಿಸಿ ಬಜ್ಜಿ ಬೋಂಡಾ ತಿನ್ನುವ ಮಜಾನೇ ಬೇರೆ. ಸಾಂಪ್ರದಾಯಿಕ ಕರ್ನಾಟಕ ಶೈಲಿಯ ಊಟದಿಂದ ಹಿಡಿದು ಮಾಡರ್ನ್ ಕೆಫೆಗಳವರೆಗೆ ಇಲ್ಲಿ ಎಲ್ಲವೂ ಲಭ್ಯ ಇದೆ. ನಮ್ಮ ಮೆಟ್ರೋ ಮತ್ತು ಕನೆಕ್ಟಿವಿಟಿ 2026ರ ಹೊಸ ವೇಗ. ಪ್ರಸ್ತುತ 2026ರಲ್ಲಿ ಕತ್ರಿಗುಪ್ಪೆ ಸಂಪೂರ್ಣವಾಗಿ ಸ್ಮಾರ್ಟ್ ಸಂಪರ್ಕವನ್ನು ಹೊಂದಿದೆ. ಮೆಟ್ರೋ 3ನೇ ಹಂತದ ಕಾಮಗಾರಿಗಳು ಮತ್ತು ಹೊಸ ಫ್ಲೈಓವರ್ಗಳು ಇಲ್ಲಿನ ಸಂಚಾರ ವ್ಯವಸ್ಥೆಯನ್ನ ಮತ್ತಷ್ಟು ಸುಗಮಗೊಳಿಸಿವೆ. ಹೊರವರ್ತುಲ ರಸ್ತೆಯ ಪಕ್ಕದಲ್ಲೇ ಇರೋದ್ರಿಂದ ಇಲ್ಲಿಂದ ಕೆಂಗೇರಿ ಅಥವಾ ಸಿಲ್ಕ್ ಬೋರ್ಡ್ ಕಡೆಗೆ ಹೋಗೋದು ಅತ್ಯಂತ ಸುಲಭ. ಬಿಎಂಟಿಸಿ ಬಸ್ಗಳ ಬೃಹತ್ ಜಾಲ ಮತ್ತು ಸುಸಜ್ಜಿತ ರಸ್ತೆಗಳಿಂದಾಗಿ ಕತ್ರಿಗುಪ್ಪೆ ಇವತ್ತು ಬೆಂಗಳೂರಿನ ಮೋಸ್ಟ್ ಕನೆಕ್ಟೆಡ್ ಏರಿಯಾಗಳಲ್ಲಿ ಅಗ್ರ ಸ್ಥಾನದಲ್ಲಿದೆ. ಪರಿಸರ ಮತ್ತು ಉದ್ಯಾನವನಗಳು, ಹಸಿರು ಹೊದಿಕೆಯ ಬಡಾವಣೆ. ಕತ್ರಿಗುಪ್ಪೆಯ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇಲ್ಲಿನ ಸುಂದರ ಉದ್ಯಾನವನಗಳು. ಬನಶಂಕರಿ 3ನೇ ಹಂತದ ಪಾರ್ಕ್ಗಳು ವಾಯು ವಿಹಾರಿಗಳಿಗೆ ಹೇಳು ಮಾಡಿಸಿದ ಜಾಗ. ಮುಂಜಾನೆ ನೂರಾರು ಜನರು ಇಲ್ಲಿ ಯೋಗ ಮತ್ತು ನಡಿಗೆ ಮಾಡೋದನ್ನ ನೋಡೋದೇ ಒಂದು ಚಂದ. ಹತ್ತಿರದಲ್ಲೇ ಇರುವ ಕೆರೆಗಳು ಮತ್ತು ಪರಿಸರವು ನಗರದ ಮಾಲಿನ್ಯದ ನಡುವೆಯೂ ಇಲ್ಲಿನ ಜನರಿಗೆ ತಾಜಾ ಗಾಳಿಯನ್ನು ನೀಡ್ತಿವೆ. ಕತ್ರಿಗುಪ್ಪೆ ಅನ್ನೋದು ಕೇವಲ ಒಂದು ಬಡಾವಣೆ ಅಲ್ಲ,
ಅದು ದಕ್ಷಿಣ ಬೆಂಗಳೂರಿನ ಸಂಸ್ಕೃತಿ ಮತ್ತು ಆಧುನಿಕತೆಯ ಪರ್ಫೆಕ್ಟ್ ಸಂಗಮ. ಇಲ್ಲಿನ ಜನರ ಆತ್ಮೀಯತೆ, ವಿಷ್ಣು ಸರ್ ಅವರ ನೆನಪುಗಳು ಮತ್ತು ಇಲ್ಲಿನ ಹಳೆಯ ರುಚಿಗಳು ಈ ಪ್ರದೇಶಕ್ಕೆ ಒಂದು ವಿಶಿಷ್ಟ ಕಳೆ ನೀಡಿವೆ. ನೀವು ಅಪ್ಪಟ ಬೆಂಗಳೂರನ್ನ ಪ್ರೀತಿಸುವವರಾದರೆ ಕತ್ರಿಗುಪ್ಪೆಯ ಈ ಗಲ್ಲಿಗಳಲ್ಲಿ ಒಂದು ರೌಂಡ್ ಹಾಕಿ ಆ ದೈವಿಕ ಶಾಂತಿ ಮತ್ತು ಅದ್ಭುತ ಲೋಕಲ್ ವೈಬ್ ಅನ್ನ ಅನುಭವಿಸಲೇಬೇಕು. ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಾ? ಬೆಂಗಳೂರಿನ ಕತ್ರಿಗುಪ್ಪೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.